ಮಾತರ್ಮೇ ಮಾತರಿಶ್ವನ್ನ ಪಿತರತುಲಗುರೋ ಭ್ರಾತರಿಷ್ಟಾಪ್ತಬಂಧೋ ಸ್ವಾಮಿನ್ ಸರ್ವಾಂತರಾತ್ಮನ್ನ ಜರ ಜರಯಿತರ್ಜನ್ಮ ಮೃತ್ಯ ಮಯಾನಾಂ ಗೋವಿಂದೇ ದೇಹಿ ಭಕ್ತಿಂ ಭವತಿ ಚ ಭಗವನ್ನೂರ್ಜಿತಾಂ ನಿರ್ನಿಮಿತ್ತಾಂ ನಿರ್ವ್ಯಾಜಾಂ ನಿಶ್ಚಲಾಂ ತದ್ಗುಣಗಣಬೃಹತೀಂ ಶಾಶ್ವತೀಮಾಶುದೇವ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಗ್ರಂಥಮುದೀರಯೇ ವಿಜಾನತಾಂ ಅವಿತ್ತಸ್ಯ ಮಧ್ವಸ್ಯ ಜಗತಿ ಗುರೋಃ ಪೂರ್ವಾಚಾರ್ಯಮಹಿಷ್ಠಾನಾಮಿಯಂ ಪ್ರಣತಿಮಾಲಿಕಾ ಸೂಕ್ತಿರತ್ನಾಕರೇ ರಮ್ಯೇ ಮೂಲರಾಮಾಯಣಾರ್ಣವೇ ವಿಹರಂತೋ ಮಹೀಯಾಂ ತಪ್ರೀಯಂತಾಂ ಗುರವೋ ಮಮ ವಾಲ್ಮೀಕಿರ್ಗೌಪುನೀಯಾನ್ನೋ ಮಹೀಧರಪದಾಶ್ರಯ ಯತ್ಕಾವ್ಯಮುಪಜೀವಂತಿ ಕವಯಸ್ತರಣಕಾ ಇವ. ಹರಿ ಓಂ ಸತದಾ ವಾಲಿನಂ ಹತ್ವಾ ಸುಗ್ರೀವಮಭಿಷಿಚ್ಯ ಚ ವಸನ್ಮಾಲ್ಯವತ ಪೃಷ್ಠೇ ರಾಮೋ ಲಕ್ಷ್ಮಣಮಬ್ರವೀತ್. ವಾಲಿಯನ್ನ ಕೊಂದು ಸುಗ್ರೀವನಿಗೆ ಪಟ್ಟ ಕಟ್ಟಿ ಶ್ರೀರಾಮ ಮಾಲ್ಯವತ್ ಪರ್ವತದ ಮೇಲೆ ವಾಸ ಮಾಡುತ್ತಾ ಲಕ್ಷ್ಮಣನಿಗೆ ಹೀಗೆಂದ. ವಸ್ತುತಃ ಈ ಸರ್ಗ ಮುಗಿಯುವುದು ಸುಮಾರು 66 ಶ್ಲೋಕಗಳಿದೆ ಈ ಸರ್ಗದಲ್ಲಿ. ಕಿಷ್ಕಿಂಧಾಕಾಂಡದ 28ನೆಯ ಸರ್ಗ 28ನೆಯ ಸರ್ಗ 66 ಶ್ಲೋಕ. ಇದರಲ್ಲಿ ಒಂದು ಶ್ಲೋಕ ನೋಡಿಬಿಟ್ವಿ, ಇನ್ನು ಉಳಿದದ್ದು 65. ಇಡೀ ಮಳೆಗಾಲದ ವರ್ಣನೆ. ಇದನ್ನ ನಾವು ಕೇಳಿಸ್ಕೋಬೇಕು. ಯಾಕೆ? ಭೂಮಿ ಮಳೆಗಾಲದಲ್ಲಿ ಹೇಗಿರುತ್ತೆ ಅನ್ನೋದು ನಮಗೆ ಗೊತ್ತಿಲ್ಲ. ಯಾಕೆ ಗೊತ್ತಿಲ್ಲ? ನಾವೀಗ ಕೃತಕ ಪರಿಸರದಲ್ಲಿದ್ದೇವೆ. ಹೀಗಾಗಿ ಮಳೆಗಾಲದ ಸೊಬಗು ಕೇಳಿ ತಿಳ್ಕೊಳ್ಬೇಕು, ನೋಡಿ ಕಣ್ಣು ತುಂಬಿಕೊಳ್ಳಿಕ್ಕಾಗಲ್ಲ. ರಾಮನ ಬಾಯಲ್ಲಿ ಕೇಳಬೇಕು ಮಳೆಗಾಲದ ವರ್ಣನೆ. ಈ ಋತು ಸಂಹಾರ ಅಂತ ಕರೀತಾರೆ ಇದನ್ನು, ಋತುಗಳ ವರ್ಣನೆ. ಋತು ಸಂಹಾರ ಅಂದರೆ ಇವತ್ತಾಗ್ತಾ ಇರೋದು ನಿಜವಾಗಿಯೂ ಅದೇ, ಎಲ್ಲ ಋತುಗಳ ಸಂಹಾರ ನಾಶ. ಅವತ್ತು ಋತು ಸಮಾಹಾರವೇ ಸಂಹಾರ ಅಂತ. ಈ ಕಾವ್ಯ ಋತುವನ್ನೇ ವರ್ಣನೆ ಮಾಡಲಿಕ್ಕೆ ಹೊರಟಿದೆ. ಕಾಳಿದಾಸನ ಕಾವ್ಯ ಋತು ಸಂಹಾರ. ಅದನ್ನು ಬಹಳ ಚಿಕ್ಕಂದಿನಲ್ಲಿ ನಾನು ಕನ್ನಡಿಸಿದ್ದೆ. ಗುರುಗಳ ಹತ್ತಿರ ತಗೊಂಡೋಗಿ ತೋರಿಸಿದೆ. 1997ರ ಕಥೆ ಇದು. 97-98. ನಿಂಗೊಂದು ವರ್ಷನಾ? ಅದನ್ನು ತಗೊಂಡೋಗಿ ತೋರಿಸಿದಾಗ ಅವರು ನೋಡಿದ್ರು, ನೋಡು ಮಗು, ಇದನ್ನು ಯಾರಾದರೂ ಪ್ರಿಂಟ್ ಮಾಡ್ತೀನಿ ಅಂತ ಹೇಳಿದರೆ ಬೇಡ ಅನ್ನು. 10 ವರ್ಷ ಆದ ಮೇಲೂ ಈ ನಿನಗೆ ಇದು ಸರಿ ಅಂತ ಅನಿಸಿದ್ರೆ ನೀನು ಬೆಳೆದಿಲ್ಲ ಅಂತ ಅರ್ಥ. 10 ವರ್ಷಕ್ಕಿಂತ ಮೊದಲೇನೆ ಅಯ್ಯೋ ಇದು ಇನ್ನೂ ಚೆನ್ನಾಗಿ ಬರಿಬಹುದಿತ್ತು ಅಂತ ಅನ್ನಿಸಿದರೆ ನೀನು ಬೆಳೆದಿದ್ದೀ ಅಂತ ಅರ್ಥ. ಈಗ ಪ್ರಿಂಟ್ ಮಾಡಬೇಡ, ನಿನ್ನ ಕನ್ನಡ ಹಸಿಯಾದ ಬಿಸಿ ಬಿಸಿಯಾದ ಕನ್ನಡ ಅಪ್ಪ, ಪ್ರಿಂಟ್ ಮಾಡಬೇಡ. ಯಾರಾದರೂ ಬಂದು ಕೇಳಿದ್ರೆ ಪ್ರಿಂಟ್ ಮಾಡುತ್ತೇನೆ ಅಂತ ಅನ್ಬೇಡ. ಅದು ನನಗೆ ಇವತ್ತಿಗೂ ನಾಟುತ್ತೆ. ಪ್ರಾಯ ಅದಕ್ಕೆ ನಾನೊಂದು ಪುಸ್ತಕ ಬರೆದ್ರೆ ಪುಸ್ತಕ ಬೇಗ ಅನುವಾದ ಬೇಗ ಮಾಡಿಬಿಟ್ಟಿರ್ತೀನಿ, ಅಪ್ರಾಣೆ ಬೇಗ ಪ್ರಿಂಟ್ ಆಗಲ್ಲ. ಅದು ಇರಲಿ. ಋತು ಸಂಹಾರ ಕಾಳಿದಾಸನದ್ದು. ಅದಕ್ಕೆ ಪೂರ್ವಭಾವಿಯಾಗಿ ವಾಲ್ಮೀಕಿಗಳ ಋತು ಸಂಹಾರ ಇದೆ.
ನಿಮಗೆ ಭಾಗವತ ದಶಮಸ್ಕಂದದಲ್ಲಿ ಋತುಗಳ ವರ್ಣನೆಯೇ ಜಾಸ್ತಿ ಇರೋದು. ಭಾಗವತ ದಶಮಸ್ಕಂದದಲ್ಲಿ ನೀವು ಮದ್ದಿಗೆ ಹುಡುಕಿದ್ರು ಈ ಪುರಾಣಿಕರು ಹೇಳುವಂತಹ ಕೃಷ್ಣನ ಕಥೆ ಸಿಗಲ್ಲ. 2 ಶ್ಲೋಕವೋ 3 ಶ್ಲೋಕವೋ ಅಷ್ಟೇ ಇರೋದು ಕೃಷ್ಣನ ಕಳ್ಳತನದ ಕಥೆ. ಅದು 3 ವರ್ಷದ ಮಗು, ಅದು ಹೋಗಿ ಅದು ನನಗೆ ಬೇಕು ಅಂತ ಅನ್ನತ್ತೆ, ಅಷ್ಟೇ ಇರೋದಲ್ಲಿ. ಆಮೇಲೆ ಇವರು ಎಲ್ಲ ವರ್ಣನೆ ಮಾಡ್ತಾ ಕೂತರು. ಅದು ತಪ್ಪಲ್ಲ, ಯಾಕೆಂದರೆ ನಿಮ್ಮ ಮಗು ಈ ರೀತಿ ತುಂಟತನ ಮಾಡ್ತಾ ಇರುವಾಗ ಕೃಷ್ಣನನ್ನು ನೆನಪಿಸಿಕೊಳ್ಳಿ ಅಂತ. ಸರಿ, ಮಕ್ಕಳು ಅದು ಎಲ್ಲರಿಗೂ ಅದೇ ಇಷ್ಟ ಆಗತ್ತೆ ಅಂತ ಹೇಳಿ ಅದನ್ನೇ ವರ್ಣನೆ ಮಾಡಲಿಕ್ಕೆ ಶುರು ಮಾಡಿಬಿಟ್ರು ನಮ್ಮವರು. ಭಾಗವತದಲ್ಲಿ ಇರೋದು ಋತುಗಳ ವರ್ಣನೆ. ತನ್ಮೂಲಕವಾಗಿ ಭೂಮಿ ಹೇಗೆ ಇದ್ರೆ ಸೊಗಸು ಅಂತ ಹೇಳಿ ನಮಗೆ ಅರ್ಥ ಆಗಬೇಕು. ಋತು ಸಂಹಾರದ ಋತುಗಳ ವರ್ಣನೆಯ ಅಭಿಪ್ರಾಯ ಅದು. ಇಷ್ಟು ದೊಡ್ಡ ಹಿನ್ನೆಲೆಯೊಂದಿಗೆ ಭೂಮಿ ಮಳೆಗಾಲದಲ್ಲಿ ಹೇಗಿರುತ್ತೆ ಅನ್ನೋದಕ್ಕೆ ಬರೋಣ. ಚಳಿಗಾಲ ಆಯಿತು, ಈ ಹಿಂದೆ ಚಳಿಗಾಲದ ಬಗೆಗೆ ಆಯಿತು, ಈಗ ಮಳೆಗಾಲ. ಅಯಂ ಸಕಾಲ ಸಂಪ್ರಾಪ್ತಃ ಸಮಯೋಜ್ಯ ಜಲಾಗಮಃ ಸಂಪಶ್ಯತ್ವಂ ನಭೋ ಮೇಘೈಃ ಸಂವೃತಂ ಗಿರಿಸನ್ನಿಭೈಃ. ಈಗ ನೀರು ಬರುವ ಮಾಸ. ಸಂಪಶ್ಯತ್ವಂ ನಭೋ ಮೇಘೈಃ. ನೋಡು, ಕತ್ತೆತ್ತಿ ನೋಡಿದರೆ ಇವತ್ತು ನಮಗೆ ಕಾಣೋದೇ ಮಲ್ಟಿ ಸ್ಟೋರಿಡ್ ಬಿಲ್ಡಿಂಗು. ಅವತ್ತು ಕತ್ತೆತ್ತಿ ನೋಡಿದರೆ ಕಾಡಿನಲ್ಲಿ ದೇವರ ದಯದಿಂದ ಆಕಾಶ ಕಾಣ್ತಾ ಇತ್ತು. ಮಳೆಗಾಲದ ಆಗಸವನ್ನು ನೋಡು, ಕಪ್ಪು ಮೋಡಗಳು ಮಲೆಯಂತೆ ಇವೆ, ದೊಡ್ಡ ಮೋಡದಂತೆ ಇವೆ. ನವಮಾಸ ಧೃತಂ ಗರ್ಭಂ ಭಾಸ್ಕರಸ್ಯ ಗಭಸ್ತಿಭಿಃ ಪೀತ್ವಾ ಸಮುದ್ರಾಣಾಂ ಪೀತ್ವಾ ರತಂ ಸಮುದ್ರಾಣಾಂ ದ್ಯೌಪ್ರಸೂತೆ ರಸಾಯನಂ. 9 ತಿಂಗಳ ಕಾಲ ಸೂರ್ಯನ ಕಿರಣಗಳ ಮೂಲಕ ತನ್ನ ಬಸಿರೊಳಗಡೆ ನೀರನ್ನು ಹೀರಿ ಇಟ್ಟುಕೊಂಡು ಸಮುದ್ರದ ರಸವನ್ನು ಕುಡಿದು ಆಗಸ ರಸವನ್ನು ಹೆರುತ್ತದೆ. ಎಷ್ಟು ಚಂದ! ನವಮಾಸ ಧೃತಂ ಗರ್ಭಂ, 9 ತಿಂಗಳ ಕಾಲ ಸೂರ್ಯನ ಕಿರಣಗಳಿಂದ ಸಮುದ್ರಾಣಾಂ ರಸಂ ಪೀತ್ವ, ಸಮುದ್ರದ ರಸವನ್ನು ಹೀರಿ ಆಗಸ ರಸಪುರವನ್ನೇ ಹೆರುತ್ತದೆ. ಏನು ಅದ್ಭುತ! ಭೂಮಿ ಮಾತ್ರ ತಾಯಿಯ ಹಾಗೆ ಹೆರುವುದಲ್ಲ, ಆಗಸವೂ ಕೂಡ ಗರ್ಭವನ್ನು ಧರಿಸಿ ನೀರನ್ನು ನಮಗೆ ಕೊಡುತ್ತದೆ ಅಂತ. ಸಾಮಾನ್ಯವಾಗಿ ಮಹಾಭಾರತದಲ್ಲಿ ಆಕಾಶ ಅನ್ನೋದು ತಂದೆ, ಭೂಮಿ ಅನ್ನೋದು ತಾಯಿ ಅಂತ ಹೇಳಿದ್ದಾರೆ. ಗಂಡು ತನ್ನ ವೀರ್ಯದಿಂದ ಹೆಣ್ಣಿನಲ್ಲಿ ವೀರ್ಯಾಧಾನ ಮಾಡಿ ಹೆಣ್ಣಿನ ಬಸಿರಿನಲ್ಲಿ ಗರ್ಭ ಬೆಳೆಯುತ್ತೆ. ಹಾಗೆ ಬೆಳೆದು ಬಂದದ್ದೇ ಗಿಡಗಳು ಅಂತ ಮಹಾಭಾರತದ ಅಭಿಪ್ರಾಯ. ಹಾಗೆ ತಂದೆ ಆಕಾಶಕ್ಕೆ ಸಮ, ತಾಯಿ ಭೂಮಿಗೆ ಸಮ. ಅದಕ್ಕೆ ಭೂಮಿ ತಾಯಿ ಎನ್ನುವುದು. ಆಕಾಶವನ್ನು ತಂದೆ ಎನ್ನಲ್ಲ. ನಮಗೆಲ್ಲ ಉಲ್ಟಾ ರಷ್ಯಾದವರು ಮಾತ್ರ, ಅವರು ಫಾದರ್ ಲ್ಯಾಂಡ್ ಅಂತಾರೆ. ನಾವು ಮದರ್ ಲ್ಯಾಂಡ್ ಅಂದರೆ ಅವ್ರದ್ದು ಉಲ್ಟಾ ಫಾದರ್ ಲ್ಯಾಂಡ್. ನಾವು ಮದರ್ ಟಂಗ್ ಅಂದರೆ ಅವ್ರದ್ದು ಉಲ್ಟಾ ಫಾದರ್ ಟಂಗ್. ಇರಲಿ, ಉಪನಿಷತ್ತಿನಲ್ಲಿ ವೇದದಲ್ಲಿ ಭೂಮಿಯನ್ನು ತಾಯಿಗೆ ಹೇಳಿದ್ದಾರೆ, ಆದ್ದರಿಂದಾಗಿ ನಾವು ಹೇಳೋದು. ಇನ್ನು ಮಹೈತರೇಯ ಉಪನಿಷತ್ತಿನಲ್ಲಿ ದ್ಯೌರುಕ್ತಂ ಅಮುತ ಪ್ರಧಾನಾದ್ ಹೀಮೇ ಭವಂತಿ ಪೃಥಿವೀ ವಾ ಉಕ್ತಂ ಅಂತ
ಮೇಲ್ಗಡೆಯಿಂದ ಬಿದ್ದ ಮಳೆಯ ನೀರು ಭೂಮಿಯ ಬಸಿರೊಳಗಡೆ ಜಿಗಿದು ಮತ್ತೆ ಚಿಗಿಯುತ್ತದೆ. ಹೀಗಾಗಿ ದ್ಯೌಹು ಉಕ್ಥಂ, ಆಕಾಶವನ್ನು ಉಕ್ಥ ಅಂತ ಉತ್ಥಾಪಯತಿ, ನೀರು ಕೆಳಗಡೆ ಬೀಳುತ್ತೆ, ಆದರೆ ಬಿದ್ದು ಕೂಡಲೇ ಮೊಳೆಯುತ್ತೆ. ಅದರಿಂದಾಗಿ ಭೂಮಿಯನ್ನು ಉಕ್ಥ ಅಂತ ಕರೀತಾರೆ. ಆಮೇಲೆ ಆಕಾಶವನ್ನು ಉಕ್ಥ ಅಂತ ಕರೀತಾರೆ. ಇದು ವೇದದ ಚಿಂತನೆ. ಇದರ ಎರಡನ್ನೂ ಬಳಸಿಕೊಂಡು ವಾಲ್ಮೀಕಿಗಳು ಹೇಳುವ ಮಾತು ಇದು. ನವಮಾಸಧೃತಂ ಗರ್ಭಂ ಭಾಸ್ಕರಸ್ಯ ಗಭಸ್ತಿಭಿಃ. 9 ತಿಂಗಳು ಸೂರ್ಯನ ಕಿರಣಗಳ ಮೂಲಕ ಸಮುದ್ರದ ನೀರನ್ನು ಹೀರಿ ಅದನ್ನು ಹೊತ್ತು ಮಳೆಗಾಲದಲ್ಲಿ ನಮಗೆ ಮತ್ತೆ ನೀರನ್ನು ಕೊಡುತ್ತೆ ಈ ಆಕಾಶ. ಶಕ್ಯಮಂಬರಮಾರುಹ್ಯ ಮೋಘ ಸೋಪಾನ ಪಂಕ್ತಿಭಿಃ ಕುಟಜಾರ್ಜುನಮಾಲಾಭಿಃ ಅಲಂಕರ್ತುಂ ದಿವಾಕರಃ. ಮೇಘ ಸೋಪಾನ ಪಂಕ್ತಿಭಿಃ ಪೊಯಟಿಕ್ ಆಗಿದೆ. ಈ ಕವಿತ್ವವನ್ನು ಆಸ್ವಾದನೆ ಮಾಡಬೇಕು, ಸಹೃದಯತೆ ಇರಬೇಕು. ಆ ಸಹೃದಯತೆ ಅನ್ನೋದೊಂದು ಅವಶ್ಯವಾದ ಕ್ವಾಲಿಟಿ. ಅದನ್ನ ನಾವು ರಾಮಾಯಣ ಮಹಾಭಾರತಗಳನ್ನು ಕೇಳ್ತಾ 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 ಅದನ್ನು ರೂಢಿಸಿಕೊಳ್ಬೇಕು. ಶಕ್ಯಮಂಬರಮಾರುಷ್ಯ ಮೇಘ ಸೋಪಾನ ಪಂಕ್ತಿಭಿಃ. ಮೋಡವೆಂಬ ಮೆಟ್ಟಿಲುಗಳನ್ನು ಏರಿದರೆ ಆಗಸವನ್ನು ತಲುಪಿ ಈ ಬೆಟ್ಟದ ಮಲ್ಲಿಗೆಯ ಮಾಲೆಯನ್ನು ಸೂರ್ಯನಿಗೆ ತೊಡಿಸಬಹುದು. ಹಾಗಿದೆ ಅಂದರೆ ಮೋಡದ ಆಕೃತಿ ಅವರು ಹೇಳೋದು. ಮತ್ತು ಇವರಿದ್ದ ಬೆಟ್ಟ ಅಲ್ಲಿ ಮೋಡ ಸಿಗ್ತಾ ಇತ್ತು. ಆದ್ದರಿಂದಾಗಿ ಆ ಮೋಡವನ್ನು ಕುರಿತು ಇವರು ಹೇಳೋದು, ಎತ್ತರವಾದ ಸ್ಥಾನದಲ್ಲಿ ಮೋಡ ಅನ್ನೋದು ನಮ್ಮ ಕೆಳಗಡೆ ಇರುತ್ತೆ, ತೀರಾ ಎತ್ತರವಾದ ಸ್ಥಾನದಲ್ಲಿ. ಅದನ್ನ ಇಟ್ಕೊಂಡು ಹೇಳ್ತಾರೆ. ಹಾಗಂತ ಹೇಳಿ ಹತ್ತು ಹೋಗತ್ತೆ ಅಂತಲ್ಲ, ಹಂಗೆ ಕಾಣುತ್ತೆ ಅಂತ. ಸಂಧ್ಯಾ ರಾಗೋತ್ಥಿತೈಸ್ತಾಮ್ರೈಃ ಅಂತೇಶ್ವಪಿ ಚ ಪಾಂಡುಭಿಃ ಸ್ನಿಗ್ಧೈರಭ್ರ ಪಟಚ್ಛೇದೈಃ ಬದ್ಧೌ ರಣಮಿವಾಂಬರಂ. ಸಂಜೆ ಆಗ್ತಿದ್ದ ಹಾಗೆ ಸ್ವಲ್ಪ ಕೆಂಪು ಮೂಡುತ್ತೆ, ಸ್ವಲ್ಪ ಬೆಳ್ಳಗಿರುತ್ತೆ. ಸಂಜೆಯ ಕೆಂಪು, ಅದನ್ನು ಸಂಧ್ಯಾ ರಾಗ ಅಂತ ಕರೀತಾರೆ. ಸಂಧ್ಯಾ ಅಂತಂದರೆ ಸಂಧಿಯಲ್ಲಿ ಇರುವ ವೇಳೆ. ಬೆಳಗ್ಗೆ ಮುಗಿದಿರುತ್ತೆ, ಮಧ್ಯಾಹ್ನ ಶುರು ಆಗುತ್ತೆ, ಅದು ಸಂಜೆ. ಮಧ್ಯಾಹ್ನ ಮುಗಿದು ನಡುಹಗಲು ಮುಗಿದು ರಾತ್ರಿ ಶುರು ಆಗುವ ವೇಳೆಯ ನಡುವೆ ಇರುವ ಏನೊಂದು ಕಾಲ ಇದೆ, ಅದನ್ನು ನಾವೇನಂತ ಕರಿತೇವೆ? ಸಂಧ್ಯಾ. ಸಂಧಿಯಲ್ಲಿ ಇರುವಂಥದ್ದು. ಆಗ ಇರುವ ಕೆಂಪು ಸಂಧ್ಯಾರಾಗ. ಸಂಧ್ಯಾ ರಾಗೋತ್ಥಿತೈಸ್ತಾಮ್ರೈಃ. ರಾಗ ಅಂದರೆ ಕೆಂಪು ಅಂತ. ಸಂಧ್ಯಾ ರಾಗೋತ್ಥಿತೈ. ಹಾಗಾದರೆ ಹಾಡೋದಕ್ಕೆ ರಾಗ ಹೇಗೆ? ಅವು ಭಾವಪೂರ್ಣವಾಗಿ ಹಾಡಬೇಕಲ್ಲ, ಆ ಭಾವ ಇರಬೇಕು, ಅದು ರಾಗ. ಸಂಧ್ಯಾ ರಾಗೋತ್ಥಿತೈ ತಾಮ್ರೈಃ. ಸಂಜೆಯ ಕೆಂಪು. ರಾಗ ನಮಗೆ ಕಷ್ಟ, ಪಾಶ್ಚಾತ್ಯರಿಗೆ ಸುಲಭ. ಅದಕ್ಕೆ ಅವರು ಬಹಳ ಸುಲಭವಾಗಿ ಕೆಲಸ ಮಾಡಿದ ಅನ್ನಲಿಕ್ಕೆ ಈ ಸಂಖ್ಯೆ ಸಾಂಗ್ ಅಂತಾರೆ. ಬಹಳ ಸುಲಭವಾಗಿ ಕೆಲಸ ಮಾಡ್ದ ಅಂತ. ನಾವು ಅದನ್ನು ಕನ್ನಡದಲ್ಲಿ ಸರಾಗವಾಗಿ ಮಾಡ್ದ ಅಂತೇವೆ. ಏನ್ರಿ ರಾಗ ಹೇಳ್ಕೊಂಡು ಮಾಡೋದು? ನೀವು ಭೀಮಸೇನ್ ಜೋಶಿನ ನೋಡಬೇಕು ನೀವು. ರಾಗದಲ್ಲಿ ಮಾಡ್ಲಿಕ್ಕೆ ಆಗತ್ತ, ಆದ್ರೆ ಬಹಳ ಕಷ್ಟಪಟ್ಟ ಅಂತ ಇರ್ಲಿ. ಸಂಧ್ಯಾ ರಾಗೋತ್ಥಿತೈ ತಾಮ್ರೈಃ ಅಂತೇಶ್ವಪಿ ಚ ಪಾಂಡುಭಿಃ. ಸಂಜೆಯ ಕೆಂಪು ಮತ್ತೆ ಸುತ್ತಲೂ ಇರುವಂತಹ ಬಿಳಿ, ಅದನ್ನು ನೋಡಿದರೆ
ಈ ಮಳೆಗಾಲದ ಸಂಜೆ ಹೇಗಿರುತ್ತೆ ಅಂದರೆ ಸ್ನಿಗ್ಧೈ ಅಭ್ರಪಟಚ್ಛೇದೈ ಬದ್ಧೌರಣಮಿವಾಂಬರಂ, ಬಟ್ಟೆಯ ತುಂಡಿನಿಂದ ಕಟ್ಟಲ್ಪಟ್ಟ ಕೆಂಪು ಗಾಯದ ಹಾಗೆ ಇದೆ ಅಂತಾರೆ. ಅಂದರೆ ಬ್ಯಾಂಡೇಡ್ ಅಂತ ಏನಿದೆ, ಬ್ಯಾಂಡೇಜು, ಬಾಂಡೇಜು, ಅದು ಹೊಸದಲ್ಲ, ಅನಿವಾರ್ಯ ಅದೇ ಮಾಡಬೇಕು. ರಕ್ತ ನಿಲ್ಲಿಸ್ಬೇಕಾದ್ರೆ ಏನು ಮಾಡಬೇಕು? ಬಟ್ಟೆ ಕಟ್ಟಬೇಕು ಅಷ್ಟೇ. ಅದರಿಂದಾಗಿ ವಾಲ್ಮೀಕಿಗಳು ಹೇಳೋದು, ಮಳೆಯೆಲ್ಲ ಸುರಿದು ನಿಂತಾಗ ಮೋಡ ತನ್ನ ಒಳಗಡೆಯ ನೀರನ್ನು ಸುರಿಸಿ ಕಪ್ಪು ಕಳೆದುಕೊಂಡು ಬಿಳುಪು ಹೊಂದಿದಾಗ, ಆಮೇಲೆ ಸಂಜೆಯ ಕೆಂಪು ಆ ಮೋಡಕ್ಕೆ ಸೇರಿದಾಗ ನೆತ್ತರಿನ ಗಾಯವನ್ನ ಬಟ್ಟೆಯಲ್ಲಿ ಸುತ್ತಿದಂತಿದೆ ಅಂತಾರೆ. ಮಂದಮಾರುತ ನಿಶ್ವಾಸಂ ಸಂಧ್ಯಾಚಂದನರಂಜಿತಂ ಆ ಪಾಂಡು ಜಲದಂಭಾತಿ ಕಾಮಾತುರಮಿವಾಂಬರಂ. ಆಗಸದ ಮುಗಿಲ ಮಾತು, ಮುಗಿಲ ಪಿಸುಮಾತನ್ನು ಕೇಳಿದೆಯಾ? ಆಕಾಶವಾಣಿ ಬೆಂಗಳೂರು. ಆಕಾಶವಾಣಿ ಅಂತನ್ನೋದನ್ನು ಟಂಕಿಸಿದ್ದು ಸಾವರ್ಕರ್. ನಮ್ಮ ಗುರುಗಳಿಗೆ ಮುಗಿಲ ಮಾತು, ಅವರ ಆಕಾಶವಾಣಿ ನಾಟಕಗಳ ಸಂಕಲನ ಮುಗಿಲ ಮಾತು. ಆದರೆ ವಾಲ್ಮೀಕಿಗಳು ಮುಗಿಲ ಪಿಸು ಮಾತು ಅಂತಾರೆ. ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಮಂದಮಾರುತ ನಿಶ್ವಾಸಂ. ರಾಮ ಈಗ ವಿಪ್ರಲಂಭದಲ್ಲಿ ಇದ್ದಾನೆ, ಹೆಂಡತಿಯನ್ನು ಕಳೆದುಕೊಂಡು. ಹೀಗಾಗಿ ಅವನ ದೃಷ್ಟಿಯಲ್ಲಿ ಮುಗಿಲು ಕೂಡ ಹೀಗಿದೆ. ಮಂದಮಾರುತ ನಿಶ್ವಾಸಂ, ಸುಳಿವ ತಂಗಾಳಿಯೇ ಬಿಸಿ ಬಿಸಿರು. ಸಂಧ್ಯಾ ಚಂದನರಂಜಿತಂ, ಸಂಜೆಯಲ್ಲಿ ಸಹಜವಾಗಿ ಹರಿದು ಬರುವ ಪರಿಮಳದ ಕಂಪು. ಆ ಪಾಂಡು ಜಲದಂಭಾತಿ, ತನ್ನ ರಸವನ್ನೆಲ್ಲ ಕೆಳಗೆ ಸುರಿಸಿ ಬತ್ತಿ ಹೋಗಿರುವ ಬಿಳಿಯಾದ ಈ ಮೋಡ ಕಾಮಾತುರಮಿವಾಂಬರಂ, ಕಾಮದಿಂದ ಕಂಗೆಟ್ಟಿದೆಯೋ ಎಂಬಂತೆ ಇದೆ, ಜೊತೆಗಾರ್ತಿಯನ್ನ ಹುಡುಕುವಂತೆ ಇದೆ ಅಂತಾನೆ. ಅದರಿಂದಾಗಿ ಕವಿಯೊಬ್ಬ ಅಥವಾ ಒಬ್ಬನ ವರ್ಣನೆ ಬಂತು ಅಂದರೆ ಅವನ ಮನಸ್ಥಿತಿಯನ್ನು ನೀವು ಹೇಳಬಹುದು. ಈಗ ಸಾಹಿತ್ಯದಲ್ಲಿ, ನವ್ಯ ಸಾಹಿತ್ಯದಲ್ಲಿ ಹೇಗೆ ಮೇಲ್ಗಡೆಯಿಂದ ನೋಡಿದಾಗ, ಟೆರೆಸ್ ಮೇಲ್ಗಡೆಯಿಂದ ನೋಡಿದಾಗ ಟಾರ್ ರೋಡು ಸತ್ತ ಹೆಬ್ಬಾವಿನಂತೆ ಇತ್ತು ಅಂತಾರೆ. ಏನು ಭೀಕರವಾದ ಚಿಂತನೆ. ಒಬ್ಬರು ಸಾಹಿತಿಗಳು ಹೇಳ್ತಾ ಇದ್ರು, ನೋಡಿ ಇವರು ಸಾಹಿತ್ಯ ಮನಸ್ಸು ಅರಳಲ್ಲ ಕೆರಳಲ್ಲ, ಸೀದಾ ಮರಳು ಬಿಡತ್ತೆ ಅಂತ. ಅದರಿಂದಾಗಿ ಯಾರ ಚಿಂತನೆ ಹೇಗಿರುತ್ತೆ, ವರ್ಣನೆ ಹೆಂಗೆ ಬರುತ್ತೆ. ಏಷ ಧರ್ಮ ಪರಿಕ್ಲಿಷ್ಟ ನವವಾರಿ ಪರಿಪ್ಲುತ ಸೀತೇವ ಶೋಕ ಸಂತಪ್ತ ಮಹಿ ಬಾಷ್ಪಂ ವಿಮುಂಚತಿ. ವಾಲ್ಮೀಕಿಗಳ ವರ್ಣನೆಗೆ ಮತ್ತೆ ಬರೋಣ. ಏಷ ಧರ್ಮ ಪರಿಕ್ಲಿಷ್ಟ, ಹೊಸ ನೀರು ತುಂಬಿದೆ ಈ ಭೂಮಿಯಲ್ಲಿ. ನಿಧಾನವಾಗಿ ನೀರು ಕೆಳಗಡೆಯಿಂದಲೂ ಒಸರುತ್ತಾ ಇದೆ. ಕೆಳಗಡೆಯಿಂದ ಒಸರುವ ನೀರಿನ ಈ ಭೂಮಿಯನ್ನು ನೋಡಿದರೆ ಅಳ್ತಾ ಇರುವ ಸೀತೆ ನೆನಪಾಗ್ತಾಳೆ. ನಾನು ಇಲ್ಲಿ ಹೇಗೆ ಅಳ್ತಾ ಇದ್ದೇನೋ ಹಾಗೆ ಸೀತೆಯೂ ಅಳ್ತಾ ಇರಬಹುದಲ್ವಾ. ಅಳುವ ಸೀತೆಯ ಹಾಗೆ ಕಾಣಿಸ್ತಾ ಇದೆ ಭೂಮಿ. ಮೇಘೋದರ ವಿನಿರ್ಮುಕ್ತಾ ಕರ್ಪೂರದಲ ಶೀತಲಾ ಶಕ್ಯ ಮಂಜಲಿ ಭಿಪ್ಪಾತುಂ ವಾತಾಃ ಕೇತಕ ಗಂಧಿನಃ. ಈ ಪುಣ್ಯಕಾಲವನ್ನು ನಾವು ಕಳ್ಕೊಂಡಿದ್ದೇವೆ. ಮೇಘೋದರ ವಿನಿರ್ಮುಕ್ತಾ,
ಮೋಡದ ಬಸಿರೊಳಗಡೆಯಿಂದ ಬಂದ ಕರ್ಪೂರ ದಳದಂತೆ ಶೀತಲವಾದ ಕೇದಗೆಯ ಪರಿಮಳವನ್ನು ಹೊತ್ತು ಬಂದ ಸಿಡಿಯುವ ನೀರಿನ ಹನಿಯನ್ನ ಅಂಜಲಿಭಿ ಪಾತುಂ ಶಕ್ಯಂ, ಬೊಗಸೆಯಲ್ಲಿ ಕುಡಿಯಬಹುದು. ನಮಗೆ ಇವತ್ತು ಆ ಅನುಭೂತಿಯೇ ಆಗಲ್ಲ. ಮಳೆಗೆ ಎದೆಯೊಡ್ಡಿ ಕುಳಿತುಕೊಳ್ಳಿ ಪುರುಸೋತ್ತೆ ಇಲ್ಲ, ಯಾಕೆಂದ್ರೆ ಆಸಿಡ್ ರೈನು ಇರಬಹುದು, ಯಾರು ಗೊತ್ತು. ಏಷ ಫುಲ್ಲಾರ್ಜುನ ಶೈಲ. ಅದರಿಂದಾಗಿ ವಾಲ್ಮೀಕಿಗಳ ವರ್ಣನೆ ಮಾಡುವಾಗ ಬೌದ್ಧಿಕವಾಗಿ ಆ ಕಾಲಕ್ಕೆ ಹೋಗಿ ವಿಹರಿಸಿ ಬರೋದಷ್ಟೇ ನಮ್ಗೆ ಉಳಿದಿರೋದು. ಏಷ ಫುಲ್ಲಾರ್ಜುನ ಶೈಲ ಕೇತಕೈರವಿ ಅಭಿವಾತಿತಃ ಸುಗ್ರೀವ ಇವ ಶಾಂತಾಭಿಃ ಧಾರಾಭಿರಭಿಷಿಚ್ಯತೆ. ಇದು ಫುಲ್ಲಾರ್ಜುನ, ಅರಳಿದ ಮತ್ತಿಮರ, ಕೇದಗೆಯ ಎಲೆಗಳೆಲ್ಲ ಅಲ್ಲಿ ಅಂಟಿಕೊಂಡಿವೆ. ಈ ಎತ್ತರದ ಮರದ ಮೇಲೆ ಮಳೆಯ ನೀರು ಸುರಿತಾ ಇದೆ. ಈ ಮಳೆಯಲ್ಲಿ ಕಾಡುವ ಮರ ಕುಟಿಕ ಮೊದಲಾದವುಗಳೆಲ್ಲ ಇರೋದಿಲ್ಲ. ಯಾಕೆಂದರೆ ಒಂದೇ ಸಮ ಕೊಟ 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 ಅಂತ ಹೇಳಿ ಹೊಡೆಯೋದು ಇತ್ಯಾದಿಗಳು ಯಾವುದೂ ಇಲ್ಲ. ಗೀಜಗಗಳು ಅಥವಾ ಬೇರೆ ಯಾವುದೇ ಪ್ರಾಣಿಗಳು ಗೂಡು ಕಟ್ಟಲಿಕ್ಕೆ ಮರವನ್ನು ಹಿಂಸೆ ಮಾಡೋದಿಲ್ಲ. ಹೀಗಾಗಿ ಯಾವ ಶತ್ರುಗಳೂ ಇಲ್ಲ. ಹಗೆಗಳಿರದ ಸುಗ್ರೀವಂತರ ಕಾಣ್ತಾ ಇದೆ ಕಣೋ ನನಗೆ ಈ ಮತ್ತಿಮರ. ಪ್ರಾಯ ಸುಗ್ರೀವ ಪಟ್ಟಾಭಿಷೇಕಕ್ಕೊಳಗಾದಾಗ ಈ ಮತ್ತಿಮರದಂತೆ ಇರಬಹುದು. ಮೇಘ ಕೃಷ್ಣಾಂಜಿನಧರ ಧಾರಾ ಯಜ್ಞೋಪವೀತಿನಃ ಮಾರುತಾ ಪೂರಿತ ಗುಹಾ ಪ್ರಾಧೀತ ಇವ ಪರ್ವತಾ. ಏನು ಸೊಗಸು! ಛ ಮೇಘ ಕೃಷ್ಣಾಜಿನಧರಾ. ನನಗೆ ದೊಡ್ಡ ದೊಡ್ಡ ಬೆಟ್ಟಗಳನ್ನು ನೋಡಿದರೆ ಅಧ್ಯಯನ ಮಾಡುತ್ತಾ ಇರುವ ಋಷಿಗಳ ತರಹ, ಬ್ರಹ್ಮಚಾರಿಗಳ ತರಹ ಕಾಣ್ತಾ ಇದೆ ಅಂತಾನೆ ರಾಮ. ಯಾಕೆಂದರೆ ಕಪ್ಪು ಮೋಡವೆಂಬ ಕೃಷ್ಣಾಜಿನವನ್ನು ಧರಿಸಿರುವ, ಮಳೆಯ ಧಾರೆ ಎಂಬ ಯಜ್ಞೋಪವೀತವನ್ನು ಒಳಗೊಂಡ ಮಾರುತಾ ಪೂರಿತ ಗುಹಾ, ಸುಳಿಗಾಳಿ ತುಂಬಿರುವ ಗುಹೆಯ ಈ ಪರ್ವತಗಳು ಪ್ರಾಧೀತಾ ಇವ, ವೇದನಾದ ಮಾಡ್ತಾ ಇದೆಯೋ ಎಂಬಂತೆ ಕಾಣಿಸ್ತಾ ಇದೆ. ಇದು ಅಥರ್ವ ವೇದದ ಒಂದು ರೂಪಕ. ಬೆಟ್ಟ ಅಂತನ್ನೋದು ಓಂಕಾರವನ್ನು ಅಧ್ಯಯನ ಮಾಡ್ತಾ ಇರುವ ಋಷಿಗಳ ತರಹ ಇದೆ ಅಂತ. ಕಷಾಭಿರಿವಹೈಮೀಭಿಃ ವಿದ್ಯುದ್ಭಿರಭಿತಾಡಿತಂ ಅಂತಸ್ತನಿತ ನಿರ್ಘೋಚಂ ಸವೇದನಮಿವಾಂಬರಂ. ಹೀಗೆ ಕಾಣಿಸ್ತಾ ಇದೆಯಲ್ಲ, ವೇದದ ನಲಿವು, ಶಾಂತತೆ ಮಾತ್ರ ಮಳೆಯಲ್ಲಿ ಇಲ್ಲ. ಈ ಮಳೆ ಬೀಳುವಾಗ ಆಗಸಕ್ಕೆ ನೋವಿದೆಯೇನೋ ಎಂಬಂತೆಯೂ ಕಾಣ್ತಾ ಇದೆ. ಕಷಾಭಿರಿವ ಹೈಮೀಭಿಃ ವಿದ್ಯುದ್ಭಿಃ. ಬಂಗಾರದ ಚಾವಟಿಯಂತೆ ತೋರುವ ಮಿಂಚುಗಳಿಂದ ಕೂಡಿ ಅಂತಸ್ತನಿತ ನಿರ್ಘೋಷಂ, ಗುಡುಗುಡು ಅಂತ ಸದ್ದು ಮಾಡುವ ಮೋಡಗಳ ಜೊತೆಗೆ ಆಗಸವೇ ನೋವುಣ್ಣುತ್ತಿದೆಯೋ ಎಂಬಂತೆ ಕಾಣುತ್ತಾನೂ ಇದೆ. ನೀಲಮೇಘಾಶ್ರಿತ ವಿದ್ಯುತ್ ಸ್ಫುರಂತಿ ಪ್ರತಿಭಾತಿ ಮೇ ಸ್ಫುರಂತಿ ರಾವಣಸ್ಯಾಂಕೆ ವೈದೇಹೀವ ತಪಸ್ವಿನಿ. ಕೆಲವೊಮ್ಮೆ ಕಪ್ಪು ಮೋಡಗಳೆಡೆಯಲ್ಲಿ ಮಿಂಚು ಇದೆ, ಗುಡುಗು ಬರ್ತಾ ಇಲ್ಲ, ಆ ಥರದ ಪರಿಸ್ಥಿತಿಯೂ ಇರುತ್ತೆ. ಮಳೆಗಾಲವನ್ನು ಕ್ಲೋಸ್ ಆಗಿ ಅಬ್ಸರ್ವ್ ಮಾಡಬೇಕು ಅಂತ ನಮಗೆ ಗೊತ್ತೇ ಇರಲ್ಲ ಇವೆಲ್ಲ. ನನಗೆ ಆಶ್ಚರ್ಯ ಆಗೋದೇನು ಅಂದರೆ, ಇಡೀ ನಂತರದ ಭಾರತದ
ಒಂದು 20ನೇ ಶತಮಾನದ ಕಾವ್ಯ ರಸಿಕರೆಲ್ಲ ಭಾರತದ ಕಾವ್ಯ ಸಾಹಿತಿಗಳು, ಬಹಳ ದೊಡ್ಡ ದೊಡ್ಡ ಕವಿಗಳು, ಅವರೆಲ್ಲರೂ ಬೇಂದ್ರೆ ಅವರನ್ನು ಬಿಟ್ಟು, ಬೇಂದ್ರೆ ಅಡಿಗ ಇವರಿಬ್ಬರನ್ನ ಬಿಟ್ಟರೆ ಇವನ್ ಮಂಜೇಶ್ವರ ಗೋವಿಂದ ಪೈಗಳು ಕಾವ್ಯ ಸ್ಫೂರ್ತಿಗೆ ಮೂಲ ಬೌದ್ಧ ಸಾಹಿತ್ಯ ಅಂತಾರೆ. ಬಹಳ ಆಶ್ಚರ್ಯ ಆಗುತ್ತೆ ಅದು. ಈ ಇಷ್ಟು ದೊಡ್ಡ ಸಂಪತ್ತನ್ನು ಇಟ್ಟುಕೊಂಡು ಅವರು ಬೌದ್ಧ ಸಾಹಿತ್ಯ ಅಂತಾರೆ. ಎಂತೆಂಥ ರೂಪಕಗಳು, ಎಂತೆಂತಹ ಒಂದು ದೀಪಕ, ಯಮಕ, ಎಲ್ಲ ತರಹದ ಅಲಂಕಾರಗಳು ಬಂದ್ಬಿಟ್ಟಿವೆ ಇಲ್ಲಿ. ನೀವು ಇಡೀ ಸೃಷ್ಟಿಯನ್ನ ನೋವು ಅಂತ ನೋಡಬಹುದಾ? ನೋಡಿ, ಸವೇದನ ಮಿವಾಂಬರಂ ಅಂತ ಇದೆ. ನೀಲಮೇಘಾಶ್ರಿತ ವಿದ್ಯುತ್ ಅಲ್ಲ, ಸಂಸ್ಕೃತದಲ್ಲಿಯೇ ಅದನ್ನು ಸವಿಯುವ ಒಂದು ಶಕ್ತಿ ಕಣ್ಮರೆಯಾಗಿದೆ. ಅದರಿಂದಾಗಿ ಮಳೆಗಾಲ ಅಂತನ್ನೋದು ಒಂದು ನೋವು, ಆಕಾಶ ನೋವಿನಿಂದ ಕೂಡಿದೆಯೋ ಎಂಬಂತೆ ಅನ್ನಿಸ್ತಾ ಇದೆ. ಮಿಂಚು ಅಂತನ್ನೋದು ಬಂಗಾರದ ಚಾಟಿ ಆಗ್ತದೆ. ಈ ತರಹದ ಕಲ್ಪನೆಗಳು, ಈ ತರಹದ ಭಾಸ ಆಗೋದು. ನೀಲಮೇಘಾಶ್ರಿತ ವಿದ್ಯುತ್ ಸ್ಫುರಂತಿ ಪ್ರತಿಭಾತಿ ಮೇ. ಒಂದು ಮಿಂಚು ಇದೆ, ಮೋಡದ ಸುತ್ತ ಇದೆ, ಆ ಮಿಂಚಿನ ಗುಡುಗು ಇಲ್ಲ, ಮಿಂಚು ಮಾತ್ರ ಇದೆ. ಅದು ನನಗೆ ಹೇಗೆ ಕಾಣಿಸ್ತಾ ಇದೆ ಗೊತ್ತಾ? ಪ್ರಾಯ ರಾವಣನ ತೊಡೆಯ ಮೇಲೆ ವಿಲವಿಲನೆ ಒದ್ದಾಡ್ತಾ ಇದ್ದ ಸೀತೆಯ ನೆನಪು ತರ್ತಾ ಇದೆ. ಕ್ವಚಿತ್ ಬಾಷ್ಪಾಭಿಸಮೃದ್ಧಾನ್ ವರ್ಷಾಗಮ ಸಮುತ್ಸುಕಾನ್ ಕುಟಜಾನ್ ಪಶ್ಚ ಸೌಮಿತ್ರೇ ಇಮಾಸ್ತಾ ಮನ್ಮಥವತಾಂ ಹಿತಾ ಪ್ರತಿಹತಾದಿಚಃ ಅನುಲಿಪ್ತಾ ಇವ ಘನೈಃ ನಷ್ಟಗ್ರಹ ನಿಶಾಕರಾಃ. ಇನ್ನು ಮನ್ಮಥವತಾಂ, ಒಳಗಡೆಯ ಬಯಕೆಗಳು ಚಿಗುರೊಡೆದು ಒಳಗಡೆಯ ಬಯಕೆಗಳು ತಣಿಯುವ ಸಮಯ. ಅನುಲಿಪ್ತಾ ಇವ ಘನೈಃ ನಷ್ಟಗ್ರಹ ನಿಶಾಕರಾಃ. ಚಂದ್ರ ಕಾಣೋದಿಲ್ಲ, ಅರಿಲುಗಳು ಅಂದರೆ ನಕ್ಷತ್ರಗಳು ಕಾಣುವುದಿಲ್ಲ. ಅಲ್ಲಿ ಅಲ್ಲಿ ಕಂಡರೂ ಕೂಡ ಮೋಡದ ಮುಗಿಲನ್ನೇ ಸಾರಿಸಿದಂತೆ ಇದೆ. ಕ್ವಚಿತ್ ಬಾಷ್ಪಾಭಿ ಸಮೃದ್ಧಾನ್ ವರ್ಷಾಗಮ ಸಮುತ್ಸುಕಾನ್ ಕುಟಜಾನ್ ಪಶ್ಚ ಸೌಮಿತ್ರೇ ಪುಷ್ಪಿತಾನ್ ಗಿರಿಶಾನುಷು ಮಮ ಶೋಕಾಭಿಭೂತಸ್ಯ ಕಾಮಸಂದೀಪನಾನ್ ಸ್ಥಿತಾನ್. ಕ್ವಚಿತ್ ಬಾಷ್ಪಾಭಿ ಸಮೃದ್ಧಾನ್, ಅಲ್ಲಿ ಅಲ್ಲಿ ಮೋಡಗಳ ಎಡೆಯಿಂದ ಹೊರಡುವ ಹೊಗೆಗಳು, ಅದೂ ಕೂಡಿರುವ ಬೆಟ್ಟದಲ್ಲಿ ನಿಧಾನವಾಗಿ ಅರಳಿರುವ ಕುಟಜಾನ್ ಪಶ್ಯ ಸೌಮಿತ್ರೆ. ಲಕ್ಷ್ಮಣ, ಆ ಬೆಟ್ಟದ ಮಲ್ಲಿಗೆಗಳನ್ನು ನೋಡು. ಕಾಮ ಸಂದೀಪನಾನ್ ಸ್ಥಿತಾನ್. ಆ ಹೂವು ಅರಳೋದನ್ನು ನೋಡಿದಾಗ ನನಗೆ ಸೀತೆಯ ನೆನಪಾಗುತ್ತೆ. ಇದನ್ನು ಉದ್ದೀಪನ ವಿಭಾವ ಅಂತಾರೆ. ಅಲಂಕಾರ ಶಾಸ್ತ್ರದಲ್ಲಿ ಇದು ಉದ್ದೀಪನ ವಿಭಾವ. ಪ್ರಕೃತಿಯಿಂದ ಒಳಗಡೆ ಇರುವ ಬಯಕೆ ಪ್ರೇರಣೆ ಪಡೆಯುತ್ತೆ. ಆಲಂಬನ ವಿಭಾವ ಯಾರು? ರಾಮ. ಅವನ ಒಳಗಡೆ ಈ ಭಾವನೆ ಆಗೋದು. ಒಳಗಡೆಯ ಆ ಭಾವನೆಗಳನ್ನು ಕೆರಳಿಸುವಂಥದ್ದು ಹೊರಗಡೆಯದ್ದು. ಅದು ಉದ್ದೀಪನ ವಿಭಾವ. ಈ ಉದ್ದೀಪನ ವಿಭಾವ ಮತ್ತು ನೋಡಿ, ಅವನು ಸುಂದರವಾದ ಪರಿಸರದ ಹಿನ್ನೆಲೆಯಲ್ಲಿ ಹೆಂಡತಿಯನ್ನು ನೆನಪಿಸ್ಕೊಳ್ತಾ ಇದ್ದಾನೆ. ಯಾಕೆ? ಪ್ರಕೃತಿಯನ್ನು ನೋಡಿದಾಗ. ಇದೇ ಟೆಕ್ನಿಕ್ಕನ್ನು ಎಲ್ಲರೂ ಬಳಸೋದು. ಇದನ್ನು ಕೇಳಿಲ್ಲ, ಇದನ್ನು ತಿಳ್ಕೊಂಡಿಲ್ಲ, ಆದರೆ ಬಳಸ್ತಾರೆ. ನಾಯಕ ಹಾಗೂ ನಾಯಕಿ ಹಾಡು ಅಂತಂದು ಕೂಡಲೇ ವಿದೇಶ ಕೊಟ್ಟೋಗ್ತಾರೆ. ಯಾಕೆ ಅಂತ ಅವ್ರನ್ನೇ ಕೇಳಬೇಕು. ಅದು ವಾಲ್ಮೀಕಿಗಳ
ಒಂದು ಆದಿಕವಿ ಅಂತ ಅದಕ್ಕೆ ಹೇಳೋದು. ವಾಲ್ಮೀಕಿಗಳು ಬಂದಾದ ಮೇಲೆ ಲಾಕ್ಷಣಿಕರು ಲಕ್ಷಣ ಬರೆದದ್ದು. ವಾಲ್ಮೀಕಿಗಳ ಕಾವ್ಯದ ಮೇಲೆ ಕಾವ್ಯ ಅಂದರೆ ಹೀಗಿರಬೇಕು ಅಂತ ಬಂದದ್ದು. ಆ ಹಿನ್ನೆಲೆಯಲ್ಲಿ ಇವೆಲ್ಲ ಬಂದಿರೋದು. ರಜ ಪ್ರಶಾಂತಂ ತಹಿ ಮೋದ್ಯವಾಯು ನಿಧಾಗದೋಚ ಪ್ರತರ ಪ್ರಚಾಂತಾ ಸ್ಥಿತಾ ಹಿ ಯಾತ್ರಾ ವಸುಧಾದಿಪಾನಾಂ ಪ್ರವಾಸಿನೋ ಯಾಂತಿ ನರಸ್ವದೇಶಾನ್. ಈ ಮಳೆಗಾಲ ಶುರು ಆಗ್ತಾ ಇದೆ. ಆಗ ಧೂಳುಗಳು, ಬೇಸಿಗೆಯಿಂದ ಎದ್ದ ಧೂಳುಗಳೆಲ್ಲ ಇಂಗಿರ್ತದೆ. ಸಹಿಮೋದ್ಯವಾಯು, ತಂಗಾಳಿ ಬೀಸ್ತಾ ಇದೆ. ನಿಧಾಗದೋಚ ಪ್ರತರ ಪ್ರಚಾಂತಾ, ಬೇಗೆಯ ದೋಷಗಳು ಎಲ್ಲ ಇಂಗುತ್ತಾ ಇದೆ. ಸ್ಥಿತಾ ಹಿ ಯಾತ್ರಾ ವಸುಧಾಧಿಪಾನಾಂ, ರಾಜರ ಸೇನೆಗಳು ಮಳೆಗಾಲ ಶುರುವಾಗುವ ಮೊದಲು ನಾಡಿಗೆ ಮರಳುತ್ತಾ ಇವೆ. ಪ್ರವಾಸಿನೋ ಯಾಂತಿ ನರಾಸ್ವದೇಶಾನ್, ಇನ್ನು ವೈಶ್ಯರು ವ್ಯಾಪಾರ ಮಾಡಿಕೊಂಡು ಬೇಗ ಬೇಗ ಮನೆಗೆ ತೆರಳುತ್ತಾ ಇದ್ದಾರೆ. ಈ 4 ತಿಂಗಳು ಅವರ ಹಬ್ಬ ಮೊದಲಾದವುಗಳೆಲ್ಲ ಅಲ್ಲಿ ನಡೆಯುತ್ತೆ. ಬ್ರಾಹ್ಮಣರಿಗೆ ಹಬ್ಬ ಉಂಟೇ? ಇಲ್ಲ. ಈ ಎಲ್ಲ ಹಬ್ಬಗಳು ಮಳೆಗಾಲದಲ್ಲೇ ಬರ್ತದೆ. ಈ ಕಾರಣದಿಂದ ಸಂಪ್ರಸ್ಥಿತ ಮಾನವ ವಾಸಲುಬ್ಧಾ ಪ್ರಿಯಾನ್ವಿತಾ ಸಂಪ್ರತಿ ಚಕ್ರವಾಕಾ ಅಭೀಕ್ಷ್ಣಮರ್ಷೋದಕ ವೀಕ್ಷತೆಚು ಯಾನಾನಿ ಮಾರ್ಗೇಚು ನ ಸಂಪತಂತಿ. ಇನ್ನು ಸಂಪ್ರಸ್ಥಿತ ಮಾನತ ವಾತಲುಬ್ಧಾ, ಇದು ಮನುಷ್ಯ ಪ್ರಪಂಚದಲ್ಲಿ ಮಾತ್ರ ಈ ಬದಲಾವಣೆಗಳು ನಡೆಯೋದಿಲ್ಲ, ಪ್ರಾಣಿ ಪ್ರಪಂಚದಲ್ಲಿ ನಡೆಯುತ್ತೆ. ಚಕ್ರವಾಕ ಅಂತ ಹೇಳಿ ಒಂದು ಹಕ್ಕಿ, ಅದನ್ನು ಸ್ವಿಫ್ಟ್ ಅಂತ ಹೇಳಿ ಕೆಲವರು ಗುರುತಿಸ್ತಾರೆ. ಸ್ವಿಫ್ಟ್ ಅಂತ ಒಂದು ಹಕ್ಕಿ ಇದೆ ಅಂತ. ಇರಲಿ, ಅದು ಚಕ್ರವಾಕ ಇವತ್ತು ಸಿಗತ್ತೋ ಸಿಗಲ್ವೋ ಗೊತ್ತಿಲ್ಲ. ಚಕ್ರವಾಕ ಅಂತ ಹೇಳಿ ನಮ್ಮ ಹಿಂದೆ ಭಾರತದಲ್ಲಿ ಅದಿತ್ತು. ಮೊನ್ನೆ ಒಬ್ಬರು ಸ್ವಾಮಿಗಳು ಬಂದಿದ್ದರು, ನಮ್ಮ ವಿಶ್ವಾಧಿರಾಜರು. ಅವರು ಬಂದು ಹಿಮಾಲಯದ ಒಂದು ಹಕ್ಕಿಯನ್ನು ತೋರಿಸ್ತಾ ಇದ್ದರು. ಹಿಮಾಲಯದ ಹದ್ದು. ಗೋವುಗಳಿಗೆ ನಾವು ಕೊಡುವಂತಹ ಇಂಜೆಕ್ಷನ್ನು, ಪ್ರಾಣಿಗಳಿಗೆ ನಾವು ಕೊಡುವಂತಹ ಇಂಜೆಕ್ಷನ್ನು, ಅದರಿಂದ ಕೂಡಿದ ಮಾಂಸ ಅವುಗಳು ತಿಂದು ಅದರ ಸೈಡ್ ಎಫೆಕ್ಟ್ ಅವುಗಳಿಗಾಗಿ ಸಾಯೋ ಹಂತದಲ್ಲಿದೆ ಆ ಹದ್ದು. ಆ ಹದ್ದು ರೆಕ್ಕೆಯನ್ನು ಬಿಚ್ಚಿದರೆ ಈಚೆಯಿಂದ ಆಚೆ ಒಂದು 10 ಅಡಿ ಉದ್ದ. ರೆಕ್ಕೆ ಬಿಚ್ಚಿದರೆ ಎಷ್ಟು ಎತ್ತರ ಅದು! ಅಷ್ಟು ಎತ್ತರ, ನಮ್ಮನ್ನೇ ಎತ್ಕೊಂಡೋಗುತ್ತದು. ನೀವು ವಿಡಿಯೋದಲ್ಲೆಲ್ಲ ನೋಡಿರ್ಬೇಕು. ಒಂದು ದೊಡ್ಡ ಜಿಂಕೆ, ಒಳ್ಳೆ ದನದ ಥರ ಇರುತ್ತದು ಜಿಂಕೆ. ಆ ಜಿಂಕೆಯನ್ನು ಎತ್ಕೊಂಡೋಗುತ್ತದು. ಆ ಥರ ಯಾವುದೋ ಒಂದು ಅಳಿವಿನಂಚಿನಲ್ಲಿ ಇದ್ದ, ಆ ಅಳಿವನ್ನು ಹೊಂದಿರುವಂತಹ ಪಕ್ಷಿಯೂ ಇರಬಹುದು ಚಕ್ರವಾಕ. ಈ ಚಕ್ರವಾಕ ಪ್ರಾಚೀನ ಭಾರತದಲ್ಲಿ ಬಹಳ ಉಲ್ಲೇಖಿತವಾಗುತ್ತೆ. ಮಳೆಗಾಲದ ಡಿಕೋಫೆನ್ಸ್ ಅಂತನ, ಡಿಕೋಫೆನಿಕ್ ಅಂತ ಪೈನ್ ಕಿಲ್ಲರ್ ನಮ್ಮ ಡಾಕ್ಟರ್ ಹೇಳ್ತಾ ಇದ್ದಾರೆ. ಡೈಕ್ಲೋಫೆನಿಕ್. ಸಂಪ್ರಸ್ಥಿತ ಮಾನತ ವಾಸಲುಬ್ಧಾ. ಈಗ ಚಕ್ರವಾಕ ಹಕ್ಕಿಗಳೆಲ್ಲ ಇಲ್ಲಿ ಕಾಣುವುದಿಲ್ಲ, ಸುತ್ತಮುತ್ತಲೂ. ಮಾನಸ ವಾಸಲುಬ್ಧಾ, ಮಾನಸ ಪರ್ವತಕ್ಕೆ ಹೋಗಿ ಅಲ್ಲಿ ಶುದ್ಧವಾದ ಗಾಳಿಗೆ ಮತ್ತೆ ಬೀಳುವ ನೀರಿಗೆ ಮೊರೆ ಒಡ್ಡಿ ನಿಲ್ತವೆ ಚಕ್ರವಾಕ ಪಕ್ಷಿಗಳು. ಅದರಿಂದ ಇಲ್ಲಿ ಲಕ್ಷ್ಮಣ ಇಲ್ಲಿ ಸುತ್ತಮುತ್ತ ಕಾಣೋದಿಲ್ಲ. ಕ್ವಚಿತ್ ಪ್ರಕಾಶಂ ಕ್ವಚಿದ ಪ್ರಕಾಶಂ ನಭ ಪ್ರಕೀರ್ಣಾಂಬುಧರಂ ವಿಭಾತಿ ಕ್ವಚಿತ್ ಕ್ವಚಿತ್ ಪರ್ವತ ಸನ್ನಿರುದ್ಧಂ ರೂಪಂ ಯಥಾ ಶಾಂತ ಮಹಾರ್ಣವಸ್ಯ. ಕೆಲವೊಮ್ಮೆ ಆಕಾಶ ಹೊಳೆಯುತ್ತೆ, ಕೆಲವೊಮ್ಮೆ ಹೊಳೆಯಲ್ಲ. ಕೆಲವೊಮ್ಮೆ ಮೋಡಗಳಿವೆ, ಆ ಮೋಡಗಳಲ್ಲಿ ಕೆಲವೊಂದು ಕಡೆ ನೀರಿರುತ್ತೆ, ಕೆಲವೊಂದು ಕಡೆ ನೀರಿರೋದಿಲ್ಲ. ಕ್ವಚಿತ್ ಕ್ವಚಿತ್ ಪರ್ವತ ಸನ್ನಿರುದ್ಧಂ, ಕೆಲವೊಂದು ಕಡೆ
ಪರ್ವತಕ್ಕೆ ಕಚ್ಚಿಕೊಂಡು ಮೋಡಗಳಿರ್ತದೆ. ನಭ ಪ್ರಕೀರ್ಣಾಂಬುಧರಂ ವಿಭಾತಿ. ಈ ರೀತಿ ಆಕಾಶ ಮೇಲ್ಗಡೆ ನೀರನ್ನು ಹೊತ್ತು ಕಡಲೋ ಎಂಬಂತೆ ತೋರ್ತಾ ಇದೆ ಅಂತ. ವ್ಯಾಮಿಶ್ರಿತಂ ಸರ್ಜಕದಂಬ ಪುಷ್ಪೈ ನವಂ ಜಲಂ ಪರ್ವತ ಧಾತು ತಾಮ್ರಂ ಮಯೂರ ಕೇಕಾಭಿರನು ಪ್ರಯಾತಂ ಶೈಲಾಪಗಾ ಶೀಘ್ರತರಂ ವಹಂತಿ. ಕದಂಬ ವೃಕ್ಷ ಅದು ಮದ್ಯವನ್ನು ಉಂಟು ಮಾಡುವಂತಹ ಒಂದು ವೃಕ್ಷ. ಅದರ ರಸವನ್ನು ಕುಡಿತಾರೆ. ಅದಕ್ಕೆ ಮದ್ಯಕ್ಕೆ ಕಾದಂಬರಿ ಅಂತ ಹೆಸರು. ಅದ್ಯಾಕೆ ಈ ನಾವೆಲ್ಗಿಟ್ರೋ ಗೊತ್ತಿಲ್ಲ. ನಾವು ಮಾತ್ರ ಕಾದಂಬರಿ ಅಂತ ಕರೆಯೋದು. ಹಿಂದಿ ಸಾಹಿತ್ಯದಲ್ಲಿ ಅದನ್ನು ಉಪನ್ಯಾಸ ಅಂತಾರೆ. ಪ್ರೇಮ್ಚಂದ್ ಕಾ ಉಪನ್ಯಾಸ. ಯಾವುದಪ್ಪ ಇದು ಉಪನ್ಯಾಸ ಅಂತ ನೋಡಿದ್ರೆ ಕಾದಂಬರಿ ಅವರು ಅಲ್ಲ, ನಮ್ಮ ಕಾದಂಬರಿಯಲ್ಲಿ ಅವರು ಉಪನ್ಯಾಸ ಅಂತ ಅನ್ನೋರು. ಕಾದಂಬರಿ ಅಂತ ಹೇಳುವವರು ಕನ್ನಡದವರು ಮಾತ್ರ. ತೆಲುಗಿನಲ್ಲಿಯೂ ಉಂಟು ಕಾದಂಬರಿ ಅಂತ. ಹೀಗಾಗಿ ವ್ಯಾಮಿಶ್ರಿತಂ ಸರ್ಜ ಕದಂಬ ಪುಷ್ಪೈ, ಸರ್ಜ ಆಮೇಲೆ ಕದಂಬ ಇವುಗಳ ಹೂವನ್ನು ಬಳಸಿಕೊಂಡು ಬಂದ ನೀರು. ಆಮೇಲೆ ಪರ್ವತ ಧಾತು ತಾಮ್ರಂ, ಪರ್ವತದಲ್ಲಿರುವ ಗೈರಿಕಾಂತನ್ನುವ ಧಾತುವಿನಿಂದ ಮಿಶ್ರಿತವಾದ ನೀರು. ಇದನ್ನು ಆಗಾಗ ನವಿಲುಗಳು ಕುಡಿಯುತ್ತವೆ. ಕುಡಿದು ಸಂತೋಷಗೊಂಡು ಅಲ್ಲಿ ಕೇಕೆ ಹಾಕ್ತಾ ಇರ್ತವೆ. ನವಿಲಿನ ಕೇಕೆ ಅದು. ಅದೇ ನಾ ಹೇಳಿದ್ನಲ್ಲ, ಒಂದೊಂದು ಪ್ರಾಣಿಗಳ ಕೂಗಿಗೆ ಅದರದ್ದೇ ಆದ ಪದ ಇದೆ ಅಂತ. ಅವ್ರು ಗೆಲುವಿನ ಕೇಕೆ ಹಾಕಿದ್ರು ಅಂತಾರೆ. ಇವ್ರಿಗೆ ಯಾವಾಗ ನವಿಲು ಕೇಕೆ ಅಂತ ಹೇಳಿದ್ರೆ IPL ನೋಡುವವರಿಗೆ ಕೋಲ್ಕತ್ತಾ ನೈಟ್ ರೈಡರ್ಸ್ ಆಗ್ಬೋದು. ಆದರೆ ಕೇಕೆ ಅಂತ ಹೇಳಿದ್ರೆ ನವಿಲಿನ ಕೂಗು. ನವಿಲಿನ ಕೂಗಿನ ಆ ತಾಳಕ್ಕೆ ತಕ್ಕ ಹಾಗೆ ಈ ನದಿಗಳು ಹರಿಯುತ್ತವೋ ಎಂಬಂತೆ ಕೇಳಿಸ್ತಾ ಇರುತ್ತೆ ಅಂತಾರೆ. ರಸಾಕುಲಂ ಷಟ್ಪದ ಸನ್ನಿಕಾಚಂ ಪ್ರಭುಜ್ಯತೆ ಜಂಬುಫಲಂ ಪ್ರಕಾಮಂ ಅನೇಕ ವರ್ಣಂ ಪವನಾವಧೂತಂ ಧೂಮೋಪತತ್ಯಾಮ್ರ ಫಲಂ ವಿಪಕ್ವಂ. ಇನ್ನು ರಸಾಕುಲಂ ಷಟ್ಪದ ಸನ್ನಿಕಾಶಂ, ಮಳೆಗಾಲ ಶುರು ಆಗ್ತಾ ಇದೆ. ಇದನ್ನೆಲ್ಲ ನಾವು ಇವತ್ತು ಎಕ್ಸ್ಪೆಕ್ಟ್ ಮಾಡಲಿಕ್ಕೆ ಆಗೋಲ್ಲ. ಅವತ್ತಿದೆ ಅಂತ ಕೇಳಿ ಸಂತೋಷ ಪಡಬೇಕಷ್ಟೆ. ರಸಾಕುಲಂ ಷಟ್ಪದ ಸನ್ನಿಕಾಚಂ, ಎಲ್ಲೆಡೆ ದುಂಬಿಗಳ ಗುಂಜಾರವ ಅಥವಾ ಝೇಂಕಾರ. ಅಷ್ಟು ಹೊತ್ತಿಗೆ ಜಂಬು ಫಲಂ ಪ್ರಕಾಮಂ, ಜಂಬು ನೇರಳೆ ಅಲ್ಲಿ ಕಾಣುತ್ತೆ. ಅನೇಕ ವರ್ಣಂ ಪವನಾವಧೂತಂ, ಇದು ಗಾಳಿಯಿಂದ ತೇಲಿ ನಮ್ಮ ಎದುರು ಬೀಳ್ತಾ ಇವೆ. ಭೂಮೌಪತತ್ಯಾಮ್ರ ಫಲಂ ವಿಪಕ್ವಂ, ಅಪಕ್ವವಾದ, ಪ್ರಪಕ್ವವಾದ, ವಿಪಕ್ವವಾದ ಆಮ್ರಫಲ. ಮಾವು ಇಲ್ಲಿ ಬೀಳ್ತಾ ಇದೆ. ವಿದ್ಯುತ್ ಪತಾಕ ಸಬಲ ಕಮಾಲಾ. ನೋಡಿ, ಇದಕ್ಕೆ ಅವಾಗ ಹೀಗೆ ನಡೀತಾ ಇತ್ತಾ ಇಲ್ವಾ ಅಂತ ಇವತ್ತು ಪರೀಕ್ಷೆ ಮಾಡಲಿಕ್ಕಾಗ್ತಾ? ಶಬ್ದ ಪ್ರಮಾಣ ಅಷ್ಟೇ. ಯಾಕೆಂದರೆ ವಸ್ತುಗಳೆಲ್ಲ ಬದಲಾಗೋಗತ್ತೆ, ಶಬ್ದ ಒಂದೇ ಬದಲಾಗದೇ ಇರೋದು. ನಮ್ಮ ಮುತ್ತಜ್ಜಿ ಹೇಳ್ತಾ ಇದ್ರು, ಆ ಬಸವನ ಗುಡಿ ಇದೆಯಲ್ಲ, ಆ ಬಸವನ ಬಾಯಿಂದ ನದಿ ಹರ್ಕೊಂಡು ಪೂರ್ತಿ ಆ ಬಸವನ ಗುಡಿಯ ತುಂಬ ಆಚೆ ಈಚೆ ದಾಟ್ಲಿಕ್ಕಾಗದ ಹಾಗೆ ಆ ನದಿ ಹರಿದು ಅದು ಅಲ್ಲಿ ಕನೆಕ್ಟ್ ಆಗ್ತಾ ಇತ್ತಂತೆ. ಎಲ್ಲಿ? ಗಾಳಿ ಆಂಜನೇಯ ದೇವಸ್ಥಾನದ ಹತ್ತ. ಅಲ್ಲಿ ವಿದ್ಯಾಮಾನ್ಯರೆಲ್ಲ ಇಳಿದು ಸ್ನಾನ ಮಾಡ್ತಾ ಇದ್ರಂತೆ, ಇದ್ರೆ ಅಲ್ಲೇ ಉಳ್ಕೋತಾ ಇದ್ರಂತೆ. ಇವತ್ತು ನಾವು ಊಹಿಸ್ಕೊಳ್ಳಿಕ್ಕಾಗತ್ತಾ ಅದನ್ನು? ಎಲ್ಲಿ ಗಾಳಿ ಆಂಜನೇಯನ ಹತ್ತಿರ ಇರುವ ನದಿ, ಎಲ್ಲಿ ವಿದ್ಯಾಮಾನ್ಯರ ಸ್ನಾನ, ಎಲ್ಲಿ ವೃಷಭಾವತಿ ನದಿಯ ಉಗಮ, ಎಲ್ಲಿಂದ ಎಲ್ಲಿಗೆ ಕಾಡು ಮಲ್ಲೇಶ್ವರಕ್ಕೂ ಬಸವನಗುಡಿಗೂ ಇರುವ ಸಂಬಂಧ, ಎಲ್ಲಿಂದ ಎಲ್ಲಿಗೆ ಇವತ್ತು
ಶಬ್ದ ಮಾತ್ರ ಉಳಿಯುತ್ತೆ. ಅದನ್ನು ಪುಷ್ಟೀಕರಿಸುವಂತಹ ಯಾವುದೇ ಜಿಯೋಗ್ರಾಫಿಕಲ್ ಎವಿಡೆನ್ಸು ಉಳಿಯೋದಿಲ್ಲ. ಈ ಎವಿಡೆನ್ಸ್ ಎಲ್ಲ ನಾಶ ಆಗತ್ತೆ. ಹೌದಾ ಅಂತ ನೋಡಿದ್ರೆ ಎಲ್ಲಿಗೆ ಅಂತ ಹೋಗ್ತೀರಾ? ಇವತ್ತಿನ ಫ್ಲೈಓವರ್ಸ್ಗಳು, ಇವತ್ತಿನ ಗಿಜಿಗದ್ದಲಗಳು, ಇವತ್ತಿನ ಜನರು, ಇವತ್ತಿನ ಪರಿಭಾಷೆ ಊಹಿಸ್ಕೊಳ್ಳಿಕ್ಕಾಗತ್ತಾ? ಶಬ್ದ ಪ್ರತ್ಯೇಕ ಪ್ರಮಾಣ. ಆ ಶಬ್ದ ಏನು ಹೇಳುತ್ತೆ ಅದಿರುತ್ತೆ ಅಷ್ಟೇ. ಆ ಕಾಲದಲ್ಲಿ ಇದ್ದದ್ದನ್ನು ಡಿಸ್ಕ್ರೈಬ್ ಮಾಡಿರುತ್ತೆ, ಅದನ್ನು ನಾವು ಹೇಳಬೇಕಷ್ಟೇ. ಅದರಿಂದಾಗಿ ಇವತ್ತನ್ನೆಲ್ಲ ಕೇಳಲಿಕ್ಕಾಗಲ್ಲ, ಇದನ್ನೆಲ್ಲ ನೋಡಲಿಕ್ಕಾಗಲ್ಲ. ಕೇಳಿ ಓ ಅವತ್ತಿನ ಕಾಲದಲ್ಲಿ ಹೀಗಿತ್ತಂತೆ ಅನ್ಬೇಕು. ಒಂದು ಮೈಲಿಗಲ್ಲು, ನಿಜವಾಗಿ ಕಾಲದ ಮೈಲಿಗಲ್ಲು ಯಾವುದು ಅಂತಂದರೆ ಗ್ರಂಥಗಳು ಅಲ್ವಾ? ಧರ್ಮರಾಯನ ಕೆರೆ ಇತ್ತು ಅಂದರೆ ಯಾವನಿಗೆ ಅರ್ಥ ಆಗುತ್ತೆ? ಮೆಜೆಸ್ಟಿಕ್ ಇತ್ತು, ಇದೆ, ಇದೆ. ಇವಾಗ ಸ್ವಲ್ಪ ಜನ ಉಳಿದಿದ್ದಾರೆ. ಧರ್ಮರಾಯನ ಕೆರೆ ನೋಡಿದವರು, ಗುಂಡೂರಾಯರು ಆ ಬಸ್ ಸ್ಟ್ಯಾಂಡ್ ಮಾಡಿದವರು ನೋಡಿದವರು ಇದ್ದಾರೆ. ಇನ್ನೊಂದು ಸ್ವಲ್ಪ ದಿವಸ ಹೋದರೆ ಅಲ್ಲಿ ಇರ್ಲಿಕ್ಕೆ ಸಾಧ್ಯವೇ ಇಲ್ಲ ಅಂತಾರೆ. ಜಿಯೋಗ್ರಾಫಿಕಲ್ ಎವಿಡೆನ್ಸ್ ಇಲ್ಲ ಅಂತಾರೆ. ಏನು ಮಾಡೋದು? ವಿದ್ಯುತ್ ಪತಾಕ ಸಬಲ ಕಮಾಲಾ ಶೈಲೇಂದ್ರ ಕೂಟ ಕೃತಿ ಸನ್ನಿಕಾಚಾ ಗರ್ಜಂತಿ. ಅದರಿಂದಾಗಿ ಶಬ್ದ ಪ್ರಮಾಣವನ್ನು ಉತ್ಕಟವಾಗಿ ನಾವಿವತ್ತು ಪ್ರತಿಪಾದನೆ ಮಾಡಬೇಕು, ಹೇಳಬೇಕು. ಶಬ್ದ ಪ್ರಮಾಣ ಇಲ್ಲದೆ ಇರೋದ್ರಿಂದಲೇ ನಾವು ಎದ್ದೋ ಮಾತಾಡ್ತಾ ಇದ್ದೀವಿ. ನಮ್ಮ ಮಾತಿಗೆ ಒಂದು ಅರ್ಥ ಇದೆ ಅನ್ನೋದು ಗೊತ್ತಿಲ್ಲ, ನಾವು ಅರ್ಥ ಹೇಳ್ತಾ ಇದ್ದೇವೆ. ಅಭಿಹಿತ ಅನ್ವಯ, ನಾವು ಅದಕ್ಕೆ ಅರ್ಥ, ನಮ್ಮ ಮಾತಿಗೆ ಹೀಗರ್ಥ. ನನ್ನ ವಾಟ್ ಐ ಮೀನ್ ಇವನು ಪ್ರತ್ಯೇಕ ಹೇಳ್ಬೇಕಾ? ಇವನು ಹೇಳಿದ್ಮೇಲೆ ಅದು ಅವನದೇ ಭಾವನೆ ಅಂತ ತಿಳಿಯಲ್ವಾ? ಐ ಸೇ ವಾಟ್ ಐ ಮೀನ್ ಅದನ್ನು ಪ್ರತ್ಯೇಕ ಹೇಳ್ಬೇಕಾ? ಆ ಪರಿಸ್ಥಿತಿ ಉಂಟಾಗಿದೆ ಇವತ್ತು. ವಸ್ತುತಃ ಆ ಶಬ್ದ ಪ್ರಯೋಗವೇ ಅಸಂಗತ. ಐ ಸೇ ವಾಟ್ ಐ ಮೀನ್, ಇವನು ಹೇಳಬೇಕಾ? ಅದನ್ನು ನಾನು ಏನು ಹೇಳ್ತಾ ಇದ್ದೀನೋ ಅದನ್ನು ಮನಸ್ಸಲ್ಲಿ ಅಂದ್ಕೊಂಡಿದ್ದೀನಿ ಅಂತ ಹೇಳಬೇಕಾದ ದುರ್ದೈವ ಬಂತು ಅಂದರೆ ಏನ್ರಿ ಅರ್ಥ? ಅದಕ್ಕೆ ಶಬ್ದ ಪ್ರಾಮಾಣ್ಯದ ಮಹತ್ವವೇ ಇಲ್ಲ ಅಂತ ಆಯ್ತು. ನಾನೇನು ಹೇಳ್ತೀನೋ ಅದು ಅರ್ಥ ಅಷ್ಟೇ. ನಾನು ನಿಮ್ಮನ್ನು ಈಗ ತಾನೇ ನೆನಪಿಸ್ಕೊಳ್ತಾ ಇದ್ದೆ, ಮುಗೀತು, ಅದೇ ಅರ್ಥ. ಅದಕ್ಕೆ ಇಷ್ಟು ಸರಳವಾಗಿ ಅರ್ಥವೇ ಆಗ್ತಾ ಇಲ್ಲ ಯಾರಿಗೂ. ನೀನು ಹೇಳೋದು ಬೇರೆ, ನೀನು ಅನ್ಕೊಳ್ತಾ ಇರೋದು ಬೇರೆ, ನಾನು ಬೇರೆ ಕೇಳ್ತಾರೆ. ವಾಟ್ ಡು ಯು ಮೀನ್ ಅಂತಾರೆ. ಅವನು ಅದಕ್ಕೆ ಪ್ರತ್ಯೇಕ ಹೇಳಬೇಕು. ನೋ, ಐ ಸೇ ವಾಟ್ ಐ ಮೀನ್ ಅಂತ. ಎಂಥ ದುರಂತರಿ ಇದೆಲ್ಲ! ಇದು ದುರಂತ ಅಲ್ವಾ? ನಮ್ಮ ಎಕ್ಸ್ಪ್ರೆಷನ್ನಿನ ದುರಂತ ಅಲ್ವಾ ಅದು? ವಿದ್ಯುತ್ ಪತಾಕ ಸಬಲ ಕಮಾಲಾ ಶೈಲೇಂದ್ರ ಕೂಟ ಕೃತಿ ಸನ್ನಿ. ಇದನ್ನು ಮಧ್ವಾಚಾರ್ಯರು ಅನ್ವಿತಾಭಿಧಾನವಾದ ಹೇಳಿದ್ರಲ್ಲ, ಜನರಿಗೆ ಹೇಳಿದ್ರೆ ಎಷ್ಟು ಖುಷಿ ಪಡ್ತಾರೆ. ಇದನ್ನು ನೋಡಿ, ಭಾಷೆಯಲ್ಲಿ ಹೀಗಿತ್ತು ಇದು ಅಂತ. ನಾವು ಅದನ್ನು ಹಾಗೆ ಹೇಳ್ತಾ ಇಲ್ಲ. ನಿಜವಾಗಿಯೂ ಈ ತರಹದ್ರಲ್ಲಿ ಆಚಾರ್ಯರ ಕೊಡುಗೆ ಉಂಟು, ಹೇಳ್ಬೋದು. ಆದರೆ ಇದನ್ನು ಗಮನಿಸಬೇಕು. ಗಮನಿಸಿ ವೇದಾಂತವನ್ನು ಇಲ್ಲಿಗೆ ಅಪ್ಲೈ ಮಾಡಬೇಕು. ಅಂದರೆ ಆಚಾರ್ಯರು ಹೇಳಿದ್ದನ್ನು ಇಲ್ಲಿಗೆ ಅಪ್ಲೈ ಮಾಡಿ ಹೇಳಬೇಕು. ವೇದ ಹಾಗಲ್ಲ, ಏನು ಹೇಳ್ತಾ ಇದೆಯೋ ಅದನ್ನೇ ಅಂದ್ಕೊಂಡಿದೆ. ವೇದ ಹೇಳ್ತಾ ಇರೋದೇ ಬೇರೆ, ಅದು ಅಂದ್ಕೊಂಡಿರೋದೇ ಬೇರೆ ಅಲ್ಲ. ಅದಕ್ಕೆ ಅನ್ವಿತಾಭಿಧಾನವಾದ. ವಿದ್ಯುತ್ ಪತಾಕ ಸಬಲ ಕಮಾಲಾ ಶೈಲೇಂದ್ರ ಕೂಟ ಕೃತಿ ಸನ್ನಿಕಾಚಾ ಗರ್ಜಂತಿ ಮೇಘಾ ಸಮುದೀರ್ಣನಾದಾ ಮತ್ತಾ ಗಜೇಂದ್ರ ಇವ ಸಂಜುಗಸ್ಥಾ. ವಿದ್ಯುತ್ ಪತಾಕಾ, ಆಕಾಶದಲ್ಲಿ ಒಂದು ಯುದ್ಧ ಆಗ್ತಾ ಇದೆಯೋ ಎಂಬಂತೆ ಈ ಮಳೆಗಾಲದ ಆಗಸ ಕಾಣ್ತಾ ಇದೆ ನನಗೆ, ಮಳೆಗಾಲದ ಮುಗಿಲು. ವಿದ್ಯುತ್ ಪತಾಕಾ, ಮಿಂಚು ಎಂಬ ಪತಾಕೆಗಳು. ಸಬಲ ಕಮಾಲಾ, ಬೆಳ್ಳಕ್ಕಿಗಳ ಹಾರ. ಶೈಲೇಂದ್ರ ಕೂಟ ಕೃತಿ ಸನ್ನಿಕಾಚಾ, ಈ ಬೆಟ್ಟಗಳು ಆನೆಗಳಂತೆ ಕಾಣ್ತಾ ಇವೆ. ಸಮುದೀರ್ಣನಾದ, ಗರ್ಜನೆ ಮಾಡ್ತಾ ಇವೆ. ಅದರಿಂದಾಗಿ ಮಳೆಗಾಲದಲ್ಲಿ ಎರಡು ಬೆಟ್ಟಗಳನ್ನು ನೋಡಿದರೆ ಯುದ್ಧಕ್ಕೆ ಕಾತರವಾದ ಎರಡು ಸಲಗಗಳು ಸಂಘರ್ಷಕ್ಕೆ ಕಾದಿದೆಯೋ ಎಂಬಂತೆ ಕಾಣಿಸ್ತಾ ಇದೆ ಅಂತಾನೆ ರಾಮ.
ವರ್ಷೋದಕಾಪ್ಯಾಯಿತ ಶಾದ್ವಲಾನಿ ಪ್ರವೃತ್ತ ನೃತ್ಸೋತ್ಸವ ಬರಹಿಣಾನಿ ವನಾನಿ ನಿರ್ವೃಷ್ಟಬಲಾಹಕಾನಿ ಪಶ್ಯಾಪರಾಹ್ನೇಶ್ವಧಿಕಂ ವಿಭಾಂತಿ. ವರ್ಷೋದಕಾಪ್ಯಾಯತ ಶಾದ್ವಲಾನಿ. ಇನ್ನು ಒಂದು ಜಾತ್ರೆಯ ಸೊಗಸು ಕಾಣ್ತಾ ಇದೆ. ಮಳೆಗಾಲದ ಸೊಬಗಿನಿಂದ ಚೆನ್ನಾಗಿ ಕಾಣಿಸ್ತಾ ಇವೆ ಹುಲ್ಲುಗಾವಲುಗಳು. ಪ್ರವೃತ್ತ ನೃತ್ಯೋತ್ಸವ ಬರಹಿಣಾನಿ. ಮಳೆ ಬರ್ತಾ ಇರೋದ್ರಿಂದ ಖುಷಿಪಟ್ಟು ನವಿಲುಗಳು ಕುಣಿಯುತ್ತಿವೆ. ವನಾನಿ. ಈಗ ಎಲ್ಲ ಸಂಕಟ ಪಡ್ತಾರೆ. ಯಾರೋ ಒಬ್ಬರು ಮೊನ್ನೆ ಫೇಸ್ಬುಕ್ಕಿನಲ್ಲಿ ಸೂರ್ಯಪ್ರಕಾಶ್ ಪಂಡಿತರು ಪ್ರಾಮಾಣಿಕವಾಗಿ ಐಸ್ ಕ್ರೀಮ್ ಅಂಗಡಿಯವರು, ಕೂಲರ್ ವ್ಯಾಪಾರಿಗಳು, ಏರ್ ಕೂಲರ್ ಸರಿ ಮಾಡುವವರು ಬಯಸಿದರೆ ಮಳೆ ಬರುತ್ತೆ. ಯಾಕೆಂದ್ರೆ ಅವರಿಗೆ ಅಯ್ಯೋ ಮಳೆ ಬರದೇ ಇರಲಪ್ಪ, ನಮ್ಮ ಕೆಲಸ ಜಾಸ್ತಿ ಆಗತ್ತೆ. ಹಾಗಲ್ಲ. ಪ್ರವೃತ್ತ ನೃತ್ಯೋತ್ಸವ ಬರಹಿಣಾನಿ. ನವಿಲುಗಳು ಉತ್ಸವ ಆಚರಿಸಿಕೊಳ್ಳುತ್ತಾ ಕುಣಿಯುತ್ತಿವೆ. ವನಾನಿ ನಿರ್ವೃಷ್ಟ ಬಲಾಹಕಾನಿ. ಎಲ್ಲ ಕಾಡಿನಲ್ಲಿ ಕೊಕ್ಕರೆಗಳ ಸಂತಸವೇ ಕಾಣೋದು. ಪಶ್ಯಾಪರಾಹ್ನೇಶ್ವಧಿಕಂ ವಿಭಾಂತಿ. ಈ ತರಹದ ಕಾಡಿನ ಸೊಬಗನ್ನು ಕಾಣಯ್ಯ ಲಕ್ಷ್ಮಣ. ಸಮುದ್ವಹಂತ ಸಲಿಲಾತಿ ಭಾರಂ ಪಲಾಕಿನೋ ವಾರಿಧರಾನದಂತಹ ಮಹತ್ಸು ಶೃಂಗೇಚು ಮಹೀಧರಾಣಾಂ ವಿಶ್ರಮ್ಯ ವಿಶ್ರಮ್ಯ ಪುನಃ ಪ್ರಯಾಂತಿ. ಬೆಳ್ಳಕ್ಕಿಗಳು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಹೋಗುತ್ತಾ ದೊಡ್ಡ ದೊಡ್ಡ ಬೆಟ್ಟಗಳಲ್ಲಿ ತಂಗಿ ಮುಂದೆ ನಡೆಯುತ್ತವೆ. ಮಹತ್ಸು ಶೃಂಗೇಚು ಮಹೀಧರಾಣಾಂ ಮೇಘಾಭಿಕಾಮಾ ಪರಿತಂಪತಂತಿ ಸಂಮೋದಿತಾ ಭಾತಿ ಬಲಾಕ ಪಂಕ್ತಿ ವಾತಾವಧೂತಾ ವರಪೌಂಡರೀಕಿ ಲಂಬೇವ ಮಾಲಾರುಚಿರಾಂಬರಸ್ಯ. ಇಡೀ ಪ್ರಕೃತಿ ನೀಲಿ ಬಣ್ಣದ ಬಟ್ಟೆ ತೊಟ್ಟಿದೆ. ಅದಕ್ಕೆ ಬಿಳಿಯಾದ ಚಂದನದ ಮಾಲೆ ಇದೆ ಅಂತ ಕಾಣಿಸ್ತಾ ಇದೆ. ಕಪ್ಪು ಮೋಡ, ಸೂರ್ಯನ ಬೆಳಕಿರದ ಆಗಸ, ಹಾರುವ ಬೆಳ್ಳಕ್ಕಿಗಳ ಸಾಲು. ಬೆಳ್ಳಕ್ಕಿಗಳ ಸಾಲು ಹೇಗೆ ಹಾರದ ಆಕಾರದಲ್ಲಿ ಯು ಶೇಪಲ್ಲಿ, ಇವತ್ತಿನ ಪರಿಭಾಷೆ. ನಾವು ಹಾರದ ಆಕಾರದಲ್ಲಿ ಇನ್ಬೇಕು, ಮಾಲೆಯ ಆಕಾರದಲ್ಲಿ. ಈಗ ಯು ಶೇಪಲ್ಲಿ ಹೋಗ್ತಾ ಇದೆ ಅಂತ ಅನ್ಬೇಕು. ಬಾಲೇಂದ್ರ ಗೋಪಾಂತರ ಚಿತ್ರಿತೇನ ವಿಭಾತಿ ಭೂಮಿರ್ನವಶಾದ್ವಲೇನ ಗಾತ್ರಾನುಪೃತ್ತೇನ ಚುಕ ಪ್ರಭೇಣ ನಾರೀವಲಾಕ್ಷೋಕ್ಷಿತ ಕಂಬಲೇನ. ಮೋಡದ ಹಿನ್ನೆಲೆಯಲ್ಲಿ ಗಿಳಿಗಳು ಹಾರಾಡ್ತಾ ಇದ್ರೆ ಹೇಗೆ ಕಾಣುತ್ತೆ? ಕೆಲವೊಮ್ಮೆ ಆ ಗಿಳಿಗಳು ಮರದಲ್ಲಿ ನಿಂತು ಚಿಲಿಪಿಲಿಗುಟ್ಟುತ್ತವೆ. ಹಿನ್ನೆಲೆಯ ಹಸಿರಿನಿಂದ ಗಿಳಿಗಳ ಒಂದು ಮೈಬಣ್ಣ ಮರೆಯಾಗಿರುತ್ತೆ. ಕೆಂಪು ಕೊಕ್ಕು ಅಲತಿಗೆ ಬಳಿದ ಪ್ರಕೃತಿಯ ಕೈಗಳೋ ಎಂಬಂತೆ ಕಾಣಿಸ್ತಾ ಇರುತ್ತೆ. ಎಷ್ಟು ಡಿಸ್ಕ್ರಿಪ್ಟಿವ್ ಆದ ವರ್ಣನೆ. ನಿದ್ರಾಚನೈಕ್ಯೇತವಮಭ್ಯುಪೈತಿ ಧೃತಂ ನದೀತಾಗರಮಭ್ಯುಪೈತಿ ಹೃಷ್ಟಾಬಲಾಕಾ ಘನಮಭ್ಯುಪೈತಿ ಕಾಂತಾತ ಕಾಮ ಪ್ರಿಯಮಭ್ಯುಪೈತಿ. ವಾಲ್ಮೀಕಿ ರಾಮಾಯಣದಲ್ಲಿ ಹೀಗೆಲ್ಲ ಇದೆಯಾ? ನಿದ್ರಾಚನೈಕ್ಯೇತವಮಭ್ಯುಪೈತಿ. ನಿದ್ರೆ ನಿಧಾನವಾಗಿ ನಾರಾಯಣನನ್ನು ಹೊಂದುತ್ತಿದೆ. ಅಂದರೆ ದೇವರು ಮಲಗುವ ಕಾಲ ಚಾತುರ್ಮಾಸ್ಯ ಅಂತ ನಮ್ಮಲ್ಲಿ ಒಂದು ಚಿಂತನೆ. ಧೃತಂ ನದೀತಾಗರಮಭ್ಯುಪೈತಿ ಅಂದರೆ ಮಳೆಗಾಲದಲ್ಲಿ ಯಾವ ಶುಭ ಸಮಾರಂಭಗಳನ್ನು ಮಾಡಬೇಡಿ. ಅಂದರೆ ಶುಭ ಅಂದರೆ ಸಮಾರಂಭಗಳನ್ನು ಮಾಡಬೇಡಿ ಅಷ್ಟೇ. ಶುಭ ಅಶುಭ ಅಂತ ವೇದಾಂತಿಗಳಿಗಿಲ್ಲ. ಆದರೂ ಸಮಾರಂಭಗಳನ್ನು ಮಾಡಬೇಡಿ. ಮದುವೆ, ಮುಂಜಿ ಇತ್ಯಾದಿಗಳಲ್ಲಿ ಆಗಲ್ಲ. ಅದಕ್ಕೆ ದೇವರು ನಿದ್ರೆಯಲ್ಲಿದ್ದಾನೆ ಅಂತ. ಚಾತುರ್ಮಾಸ್ಯ ಎಲ್ಲಿಯೂ ಹೋಗೋದಿಲ್ಲ.
ನಿದ್ರಾಚನೈಶ್ಚೇತವಮಭ್ಯುಪೈತಿ ಧೃತಂ ನದೀತಾಗರಮಭ್ಯುಪೈತಿ. ದೇವರು ನಿಧಾನವಾಗಿ ಕಣ್ಣು ಮುಚ್ಚುತ್ತಾ ಇದ್ದಾನೆ. ನದಿ ವೇಗವಾಗಿ ಕಡಲಿಗೆ ಸೇರ್ತಾ ಇದೆ. ಹೃಷ್ಟಾಬಲಾಕ ಘನಮಭ್ಯುಪೈತಿ. ಬೆಳ್ಳಕ್ಕಿಗಳು ವೇಗವಾಗಿ ವೇಗವಾಗಿ ಮೋಡವನ್ನು ಅನುಸರಿಸಿಕೊಂಡು ಹೋಗ್ತಾ ಇವೆ. ಕಾಂತಾತ ಕಾಮ ಪ್ರಿಯಮಭ್ಯುಪೈತಿ. ಬಹಳ ದೀರ್ಘಕಾಲ 9 ತಿಂಗಳ ಕಾಲ ಯುದ್ಧದಲ್ಲಿ ವ್ಯಾಪಾರದಲ್ಲಿ ತೊಡಗಿ ದಣಿದು ಬಂದ ಗಂಡನನ್ನು ಆ ಹೆಣ್ಣು ಸರಿಯುತ್ತಾಳೆ, ಅವನ ಬಳಿಗೆ ಹೋಗುತ್ತಾಳೆ. ಜಾತಾವನಾಂತಾ ಶಿಖಿಸು ಪ್ರನೃತ್ತಾ ಜಾತಾ ಕದಂಬಾ ಸಕದಂಬ ಚಾಖಾ ಜಾತಾವೃಚ ಗೋಷು ಸಮಾನ ಕಾಮಾ ಜಾತಾಮಹಿ ಸಸ್ಯವನಾಭಿರಾಮ. ಕಾಡುಗಳೆಲ್ಲ ನವಿಲುಗಳ ಕುಣಿತ ಕೇಕೆಗಳಿಂದ ಕಂಗೊಳಿಸುತ್ತಿವೆ. ಕದಂಬದ ಪೊಟರೆಗಳಲ್ಲಿ ನೀರು ತುಂಬಿ ಮಧ್ಯವಾಗುವ ಒಂದು ಎತ್ತುಗಡೆಯಲ್ಲಿ ಇದೆ. ಜಾತಾವೃತ ಗೋಚು ಸಮಾನ ಕಾಮಾ. ಎತ್ತುಗಳೆಲ್ಲ ಹಸುಗಳಲ್ಲಿ ಇವೆ. ಇಡೀ ಭೂಮಿ ಸಸ್ಯವನಾಭಿರಾಮ, ಚಂದದ ಗಿಡಗಳಿಂದ ಕಂಗೊಳಿಸುತ್ತಿದೆ. ಈ ರೀತಿಯಾಗಿ ವರ್ಣನೆ ಇದೆ. ಇನ್ನೂ ಇದೆ. ಇದು 66 ಶ್ಲೋಕ ಅಲ್ವಾ? ಅದರಿಂದಾಗಿ ಉಳಿದ ಮಳೆಗಾಲದ ವರ್ಣನೆಯನ್ನು ನಾಳೆ ನೋಡೋಣ. ಆಮೇಲೆ ನೆಕ್ಸ್ಟ್ ಚಳಿಗಾಲದ ವರ್ಣನೆ. ಚಳಿಗಾಲ ಚೂರ ಆಯಿತು ಅಂತ. ಕೃಷ್ಣಾರ್ಪಣಮಸ್ತು.